ಹಾಯ್ ಹಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು CCI 2025 ಇವತ್ತು ಮಧ್ಯಾಹ್ನ ಹೈದರಾಬಾದ್ ಅಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಮುಂಬೈ ಹೀರೋಸ್ ಮ್ಯಾಚ್ ನಡೀತಿದೆ. ನಿನ್ನೆ ಕರ್ನಾಟಕ ಬುಲ್ಡೋಸರ್ಸ್ ಚೆನ್ನೈ ರೈನೋಸ್ ಮೇಲೆ ಮ್ಯಾಚ್ ಗೆದ್ದಿದಾದ್ಮೇಲೆ ಇವಾಗ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ ಗುರು. ಹೈಯೆಸ್ಟ್ ರನ್ ರೇಟ್ ಇಟ್ಕೊಂಡು 2 ಮ್ಯಾಚ್ ಗೆದ್ದಿದ್ದಾರೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ಬೆಂಗಾಲ್ ಟೈಗರ್ಸ್ ಇದ್ದಾರೆ, ಅವರು ಕೂಡ 2 ಮ್ಯಾಚ್ ಗೆದ್ದಿದ್ದಾರೆ. ಇವತ್ತು ಮುಂಬೈ ಹೀರೋಸ್ ಮೇಲೆ ಯಾವ ರೀತಿ ಇರುತ್ತೆ, ಯಾವ ಟೀಮ್ ಸ್ಟ್ರಾಂಗ್ ಆಗಿದೆ, ಮತ್ತೆ ಮುಂಬೈ ಹೀರೋಸ್ ಯಾವ ಸ್ಥಾನದಲ್ಲಿದ್ದಾರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ, ಪ್ರತಿಯೊಂದನ್ನು ವಿಡಿಯೋ ನೋಡ್ತಾ ಹೋಗೋಣ. ಯಾರ್ಯಾರು ಹೊಸದಾಗಿ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ನೋಡ್ತಿರೋ ಬೇಗ ಹೋಗಿ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ಇವತ್ತಿನ ಮ್ಯಾಚ್ ಒಂಥರ ಈಸಿ ಗೇಮ್ ಅಂತಾನೆ ಹೇಳ್ಬೋದು ಕರ್ನಾಟಕ ಬುಲ್ಡೋಸರ್ಸ್ ಗೆ. ಏನಕ್ಕಂದ್ರೆ ಮುಂಬೈ ಹೀರೋಸ್ ಬೌಲಿಂಗ್ ತುಂಬಾ ವೀಕ್ ಇದೆ. ನಿನ್ನೆ ಯಾವ ರೀತಿ ಚೆನ್ನೈ ರೈನೋಸ್ ಬೌಲಿಂಗ್ ವೀಕ್ ಇತ್ತು, ಅದೇ ರೀತಿ ಇವತ್ತು ಮುಂಬೈ ಹೀರೋಸ್ ಬೌಲಿಂಗ್ ಕೂಡ ವೀಕ್ ಇದೆ. ಫಸ್ಟ್ ಮ್ಯಾಚ್ ಅವರು ಭೋಜ್ಪುರಿ ದಬಾಂಗ್ಸ್ ಮೇಲೆ ಆಡ್ತಾರೆ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 125 ರನ್ ಹೊಡಿತಾರೆ ಮುಂಬೈ ಹೀರೋಸ್. ಶಬೀರ್ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಬ್ಯಾಟಿಂಗು. 125 ರನ್ ಹೊಡೆದಿದ್ದಾದ್ಮೇಲೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಭೋಜ್ಪುರಿ ಅವರು ಹೊಡೆಯೋದು 150 ರನ್. ಯಾವ ರೀತಿ ಇದೆ ನೋಡಿ, ಮುಂಬೈ ಹೀರೋಸ್ ತುಂಬಾ ಎಕ್ಸ್ಟ್ರಾಸ್ ಅಂದ್ರೆ ತುಂಬಾ ವೈಡ್ ಆಗ್ತಾರೆ, ಬೌಲಿಂಗ್ ತುಂಬಾ ವೀಕ್ ಇದೆ ಅಂತಾನೆ ಹೇಳ್ಬೋದು. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 25 ರನ್ ಇಂದ ಹಿನ್ನಡೆ ಅನುಭವಿಸ್ತಾರೆ ಮುಂಬೈ ಹೀರೋಸ್. ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 123 ರನ್ ಹೊಡಿತಾರೆ. 104 ರನ್ ಟಾರ್ಗೆಟ್ ಇರುತ್ತೆ, ಅದು ಲೀಡ್ ಎಲ್ಲ ತಗೊಂಡು 104 ರನ್ ಟಾರ್ಗೆಟ್ ಇರುತ್ತೆ ಭೋಜ್ಪುರಿ ಅವರಿಗೆ. ಅವರು ಕೇವಲ 5 ಓವರ್ ಅಂದ್ರೆ 6ನೇ ಓವರ್ ಅಲ್ಲೇ ಮ್ಯಾಚ್ ನ ಮುಗಿಸ್ಬಿಡ್ತಾರೆ. ಬೌಲಿಂಗ್ ತುಂಬಾ ವೀಕ್ ಇದೆ ಮುಂಬೈ ಹೀರೋಸ್. ಇವತ್ತು ಕರ್ನಾಟಕ ಬುಲ್ಡೋಸರ್ಸ್ ಗೆ ಅಡ್ವಾಂಟೇಜ್ ಇದೆ. 3 ಮ್ಯಾಚ್ ಗೆದ್ದು ಟಾಪ್ ಅಲ್ಲಿ ಅಂದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಇವಾಗೂ ಟಾಪ್ ಅಲ್ಲಿ ಇದ್ದಾರೆ, ಟಾಪ್ ಅಲ್ಲೇ ಮುಂದುವರಿಬಹುದು. ನೆಟ್ ರನ್ ರೇಟ್ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋ ಸಾಧ್ಯತೆ ಇದೆ. ಇವತ್ತು ಕರ್ನಾಟಕ ಬುಲ್ಡೋಸರ್ಸ್ ಗೆದ್ದೇ ಗೆಲ್ತಾರೆ. ತ್ರಿವಿಕ್ರಮ್ ಅವರು ಇವತ್ತೇನಾದ್ರು ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ಅಲ್ಲಿ ಆಡ್ತಾರ, ಪ್ಲೇಯಿಂಗ್ 11 ಅಲ್ಲಿ ಇರ್ತಾರ. 2 ಮ್ಯಾಚ್ ಕೂಡ ಅವರು ಪ್ಲೇಯಿಂಗ್ 11 ಅಲ್ಲಿ ಆಡಿಲ್ಲ, ಇವತ್ತು ಆಡ್ತಾರ. ಏನಕ್ಕಂದ್ರೆ ನೋಡಿ, ಇವಾಗ JK ಅವ್ರ ಪರ್ಫಾರ್ಮೆನ್ಸ್ ಏನು ಇಲ್ಲ. ಲಾಸ್ಟ್ ಮ್ಯಾಚ್ ಏನು ಸರಿಯಾಗಿ ಆಡ್ಲಿಲ್ಲ, ಅವರು ಬೌಲಿಂಗ್ ಕೂಡ ಮಾಡ್ಲಿಲ್ಲ, ಮತ್ತೆ ಫೀಲ್ಡಿಂಗ್ ಅಲ್ಲಿ ಎಷ್ಟೊಂದು ಮಿಸ್ಟೇಕ್ ಮಾಡೋದು, ಬ್ಯಾಟಿಂಗ್ ಅಲ್ಲೂ ಏನು ರನ್ಸ್ ಬರ್ಲಿಲ್ಲ, ಫಸ್ಟ್ ಬಾಲ್ ಅಲ್ಲಿ ಔಟ್ ಆದ್ರು. ಅವ್ರ ಪ್ಲೇಸ್ ಅಲ್ಲಿ ಏನಾದ್ರು ತ್ರಿವಿಕ್ರಮ್ ಅವನ್ನ ಹಾಕೊಂಡ್ತಾರೆ ಇವತ್ ಮ್ಯಾಚ್ ಅಲ್ಲಿ. ಪ್ರಾಕ್ಟೀಸ್ ಅಲ್ಲಿ ಯಾವ ರೀತಿ ಆಡ್ತಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವತ್ತು ಅವ್ರು ಆಡ್ತಾರೋ ಇಲ್ವೋ ಅಂತ. JK ಅವ್ರ ಪ್ಲೇಸಿಗೆ ಇವತ್ತು ತ್ರಿವಿಕ್ರಮ್ ಅವ್ರು ಆಡೋ ಸಾಧ್ಯತೆ ಇದೆ ಅಂತ ನನಗೆ ಅನ್ಸ್ತಿದೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಪ್ಲೇಯಿಂಗ್ 11 ಮತ್ತೆ ಅದೇ ರೀತಿ ಅದೇ ಪ್ಲೇಯಿಂಗ್ 11 ಆಡಿಸ್ತಾರ ಅಥವಾ ಚೇಂಜ್ ಮಾಡ್ತಾರ, JK ಅವ್ರ ಪ್ಲೇಸ್ ಅಲ್ಲಿ ತ್ರಿವಿಕ್ರಮ್ ಅವ್ರನ್ನ ಆಡ್ ಮಾಡ್ತಾರ ಅಂತ ಕಾದ್ ನೋಡ್ಬೇಕು. ಬೌಲಿಂಗ್ ತುಂಬಾ ಸಖತ್ತಾಗಿದೆ. ಸುನಿಲ್ ರಾವ್ ಅವ್ರು ಸಖತ್ತಾಗಿ ಮಾಡ್ತಿದ್ದಾರೆ, ಚಂದನ್ ಅವ್ರು ಸಖತ್ತಾಗಿ ಮಾಡ್ತಿದ್ದಾರೆ, ಮತ್ತೆ ನಮ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ತುಂಬಾ ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಆಲ್ರೌಂಡರ್ ಜಾಗಕ್ಕೆ JK ಅವ್ರ ಪ್ಲೇಸಿಗೆ ತ್ರಿವಿಕ್ರಮ್ ಅವ್ರು ಬರೋ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದು. ಇವತ್ತು ಕರ್ನಾಟಕ ಬುಲ್ಡೋಸರ್ಸ್ ಖಂಡಿತ ಗೆದ್ದೇ ಗೆಲ್ತಾರೆ. ಈ ಮ್ಯಾಚ್ ತುಂಬಾ ಈಸಿ ಮ್ಯಾಚ್ ಅಂತಾನೆ ಹೇಳ್ಬೋದು. ಮುಂಬೈ ಹೀರೋಸ್ ಅಲ್ಲಿ ಬ್ಯಾಟಿಂಗ್ ಸಖತ್ತಾಗಿದೆ, ಬಟ್ ಬೌಲಿಂಗ್ ತುಂಬಾ ವೀಕ್ ಆಗಿದೆ. ಕರ್ನಾಟಕ ಬುಲ್ಡೋಸರ್ಸ್ ಬ್ಯಾಟರ್ಸ್, ಬೌಲರ್ಸ್, ಆಲ್ರೌಂಡರ್ ಎಲ್ಲ ಸಖತ್ತಾಗಿದೆ ಅಂತ ಕಾಣ್ತಿದೆ. ಬಟ್ ವೀಕ್ ಎಲ್ಲಪ್ಪ ಕರ್ನಾಟಕ ಬುಲ್ಡೋಸರ್ಸ್ ಅಂದ್ರೆ ಫೀಲ್ಡಿಂಗ್ ಒಂದ್ ಸ್ವಲ್ಪ ಕರೆಕ್ಟ್ ಮಾಡ್ಕೊಂಡ್ರೆ ಸಖತ್ತಾಗಿ ಕಾಣುತ್ತೆ. ಕರ್ನಾಟಕ ಬುಲ್ಡೋಸರ್ಸ್ ಗೆಲ್ಲೋ ಸಾಧ್ಯತೆ ಜಾಸ್ತಿನೇ ಇದೆ ಅಂತ ಹೇಳ್ಬೋದು ಇವತ್ತಿನ ಮ್ಯಾಚ್ ಅಲ್ಲಿ. ಇವತ್ತು ಗೆದ್ದು ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಅಲ್ಲೇ ಇರ್ತಾರೆ ಅಂತ ಅನ್ಸ್ತಿದೆ. ನಿಮಗೆ ಏನ್ ಅನ್ಸುತ್ತೆ, ಇವತ್ತು ಕರ್ನಾಟಕ ಬುಲ್ಡೋಸರ್ಸ್ ಗೆಲ್ತಾರ ಅಥವಾ ಮುಂಬೈ ಹೀರೋಸ್ ಗೆಲ್ತಾರ? ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ತ್ರಿವಿಕ್ರಮ್ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ತಾರ ಇಲ್ವಾ, ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.